ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ಕೃಷ್ಣ ಭಟ್ ಮಾತಾಡ್ತಿರೋದು. TV4 ಕನ್ನಡ ಚಾನೆಲ್ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಜೆಬೇರು. ಈ ಬಜೆಬೇರು ಯಾವ್ದಪ್ಪ ಜನರು ತಿಳ್ಕೊಂಡಿರೋದು? ಬಜೆಬೇರು ಅಂದ್ರೆ ಯಾವುದು? ಒಬ್ಬೊಬ್ರು ಗೊತ್ತಿರುತ್ತೆ, ಒಬ್ಬೊಬ್ರು ಗೊತ್ತಿರಲ್ಲ. ಈ ಬಜೆಬೇರಲ್ಲಿ ಏನು ವಿಶೇಷತೆ ಇದೆ? ಈ ಬಜೆಬೇರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಸೂಕ್ತವಾದ ಪರಿಹಾರ ಹೇಗೆ ಸಿಗುತ್ತೆ ಅಂತದ್ದು ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಮೊದಲನೇದಾಗಿ, ಈ ಬಜೆಬೇರು ಅಂತಕ್ಕಂಥದ್ದು ಸುಮಾರು ಗಂಧಿಗೆಯಿಂದ ಸಿಗುತ್ತೆ. ಇದ್ರದ್ದು ಬಹಳ ಒಂದು ವಿಶೇಷ ರೂಪನೇ ಒಂದು ಶಕ್ತಿ ಇದೆ. ಇದನ್ನ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ದಿನ ಉಪಯೋಗ ಮಾಡಿಕೊಂಡ್ರೆ ನಿಮ್ಮ ಮನೇಲಿ ಇರ್ತಕ್ಕಂಥ ಒಂದು ಕಷ್ಟ ಕಾರ್ಪಣ್ಯಗೆ ನಿವಾರಣೆ ಮಾಡಲಿಕ್ಕೆ ಸೂಕ್ತವಾದ ಒಂದು ಸಲಹೆ. ವೀಕ್ಷಕರೇ, ಮೊದಲನೇದಾಗಿ, ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಚಿಂತೆಗಳು, ನಕಾರಾತ್ಮಕ ವಿಚಾರಗಳು, ಸರಿಯಾಗಿ ನಿದ್ದೆ ಬರುವುದಿಲ್ಲ, ಮತ್ತೆ ಕೆಟ್ಟ ಕನಸು ಬಿಡುವಂಥದ್ದು, ಮತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವುದಿಲ್ಲ, ಜನರ ದೃಷ್ಟಿದೋಷ ಸಂಪೂರ್ಣವಾಗಿ ನಿಮಗೆ ಪ್ರಬಲವಾಗಿ ಬೀಳ್ತಕ್ಕಂಥದ್ದು, ಮತ್ತೆ ನಿಮಗೆ ಹಣಕಾಸಿನಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ಕೊಡುವಂತ ಸಾಲ, ಕೊಡುವಂತ ಒಂದು ಪರಿಪೂರ್ಣವಾದ ಒಂದು ವಿಚಾರದಲ್ಲಿ ಕಿರಿಕಿರಿ ಮಾಡ್ತಕ್ಕಂಥದ್ದು, ಶತ್ರುಗಳ ಬಾಧೆ, ಸ್ನೇಹಿತರ ನಡುವೆ ಆಗಲಿ, ಸಂಬಂಧಿಕರ ನಡುವೆ ಆಗಲಿ, ಹೊರಗಡೆಯವರಾಗ್ಲಿ ಒಳಗಡೆಯವರಾಗ್ಲಿ ನಿಮಗೆ ಹಿತಶತ್ರು ಹಾಗೆ ಕಾಡ್ತಕ್ಕಂಥದ್ದು, ಈ ರೀತಿ ನಿಮ್ಗೆ ಹಂತವಾಗಿ ಎಲ್ಲಾ ರೀತಿಗಳಿಂದ ಸಮಸ್ಯೆ ಇದ್ದಾಗ ಈ ಒಂದು ಬಜೆಬೇರು ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂತಹ ಬೇರು. ಆ ಬೇರನ್ನು ಸಂಪೂರ್ಣವಾಗಿ ನೀವು ಉಪಯೋಗ ಮಾಡಿಕೊಂಡ್ರೆ ನಿಮ್ಮ ಮನೇಲಿ ಇರ್ತಕ್ಕಂಥ ಒಂದು ನಕಾರಾತ್ಮಕ ಶಕ್ತಿ ಅದನ್ನ ಸಕಾರಾತ್ಮಕವಾಗಿ ತಿರುಗೋಗಕ್ಕೆ ಸಂಪೂರ್ಣವಾಗಿ ಆ ಬಜೆಬೇರಲ್ಲಿ ಶಕ್ತಿ ಇದೆ. ಅದನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು, ಯಾವ ರೀತಿ ಸಂಪೂರ್ಣ ಉಪಯೋಗ ಮಾಡ್ಕೋಬೇಕಂತದ್ದು ಈ ಸಂಚಿಕೆಯಲ್ಲಿ ಹೇಳ್ತೀನಿ ವೀಕ್ಷಕರೇ. ಪ್ರತಿ ತಿಂಗಳಲ್ಲಿ ಅಮಾವಾಸ್ಯೆ ಬರುತ್ತೆ. ಈ 5 ಅಮಾವಾಸ್ಯೆನ ನೀವು ಸೂಕ್ತವಾಗಿ ಮನಸ್ಸನ್ನ ಗಟ್ಟಿ ಹಿಡ್ಕೊಂಡು ಈ 5 ಅಮಾವಾಸ್ಯೆಯಲ್ಲಿ ಬಜೆಬೇರನ್ನು ನಾವು ಹೇಗೆ ಉಪಯೋಗ ಮಾಡ್ಕೋಬೇಕು ಅಂತಕ್ಕಂಥದ್ದು ನೀವು ಕೇಳಿಸ್ಕೊಳ್ಳಿ. ಈ 5 ಅಮಾವಾಸ್ಯೆಯಲ್ಲಿ ಮನಸ್ಸನ್ನ ನೀವು ಗಟ್ಟಿಯಾಗಿ ಹಿಡ್ಕೊಂಡು ಮಾಡ್ಲೇಬೇಕು. ಈ 5 ಅಮಾವಾಸ್ಯೆ ಅಂತ ನೀವು ಕೂತ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಸೂಕ್ತವಾಗಿ ಪರಿಹಾರ ಆಗುತ್ತೆ. ಪ್ರತಿ ತಿಂಗಳಲ್ಲಿ ಅಮಾವಾಸ್ಯೆ ಬರ್ತವೆ. ಈ ಅಮಾವಾಸ್ಯೆ ದಿನ ಆ ಬಜೆಬೇರನ್ನು ತಗೊಂಡು ನೀವು ಸಂಪೂರ್ಣವಾಗಿ ಸ್ನಾನ ಎಲ್ಲ ಮಾಡ್ಬೇಕು. ಅಮಾವಾಸ್ಯೆ ದಿನ ಸ್ನಾನ ಮಾಡ್ಬೇಕು. ಅದನ್ನ ಒಂದು ತಂತ್ರ ಮಾಡ್ಬೇಕಾದ್ರೆ ನೀವು ಶುದ್ಧವಾಗಿರ್ಬೇಕು. ಬೆಳಿಗ್ಗೆ ಸ್ನಾನ ಮಾಡಿದ ಗುರುಗಳೇ ಏನು ಇಲ್ಲ, ಅದ್ ಮಾಡ್ಬೋದು, ಆತರ ಏನಿಲ್ಲ. ನೀವು ಅದನ್ನ ಒಂದು ತಂತ್ರ ಮಾಡ್ಬೇಕಾದ್ರೆ ಶುದ್ಧವಾಗಿ ಸ್ನಾನ ಮಾಡಿಕೊಂಡು ಉತ್ತರ ದಿಕ್ಕಿನಲ್ಲಿ ಕುತ್ಕೊಂಡು ಅದನ್ನ ಸಂಪೂರ್ಣವಾಗಿ ಒಂದು ತುಪ್ಪದ ದೀಪ ನೀವು ಹಚ್ಚಬೇಕಾಗುತ್ತೆ. ಒಂದು ತುಪ್ಪದ ದೀಪನ ಹಚ್ಚಿ ಆ ಒಂದು ಬಜೆಬೇರನ್ನು ಅದರಲ್ಲಿ ಸಂಪೂರ್ಣವಾಗಿ ಲೇಪನೆ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಲೇಪನೆ ಅದನ್ನ ಸುಡ್ಬೇಕಾಗತ್ತೆ. ಆ ತುಪ್ಪದ ದೀಪದಲ್ಲಿ ಆ ಒಂದು ಬಜೆಬೇರನ್ನ ಸುಟ್ಟಿ ಅದರಲ್ಲಿ ಬರ್ತಕ್ಕಂಥ ಒಂದು ಕಪ್ಪನ್ನು ನೀವು ಪ್ರತಿ ಅಮಾವಾಸ್ಯೆ ದಿನ ಒಂದು ಮಂತ್ರ ಪಠನೆ ಮಾಡಿ. ಆ ಮಂತ್ರ ಏನಂತ ಹೇಳಿದ್ರೆ, ಓಂ ಹ್ರೀಂ ಶತ್ರುನಾಶಾಯ ಸ್ವಾಹ, ಓಂ ಹ್ರೀಂ ಶತ್ರುನಾಶಾಯ ಸ್ವಾಹ, ಓಂ ಹ್ರೀಂ ಶತ್ರುನಾಶಾಯ ಸ್ವಾಹ. ಈ ಒಂದು ಮಂತ್ರ ಪಠನೆ ಮಾಡಿ 108 ಬಾರಿ ಈ ಒಂದು ಮಂತ್ರ ಪಠನೆ ಮಾಡಿ ಆ ಒಂದು ಬಜೆಬೇರಲ್ಲಿ ಬರ್ತಕ್ಕಂಥ ಆ ಒಂದು ಕಪ್ಪನ್ನು ತುಪ್ಪದ ಜೊತೆ ಲೇಪನೆ ಮಾಡಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ, ತುಪ್ಪದ ಜೊತೆ ಲೇಪನೆ ಮಾಡಬೇಕು. ಆ ಬಜೆಬೇರು ಕಪ್ಪನ್ನು ತುಪ್ಪದ ದೀಪದಲ್ಲೇ ಅದನ್ನ ಸುಡಬೇಕು. ತುಪ್ಪದ ಜೊತೆ ಆ ಬರುವಂತ ಕಪ್ಪನ್ನು ಲೇಪನೆ ಮಾಡಿ ನೀವು ಪ್ರತಿ ಅಮಾವಾಸ್ಯೆ ಆ ಒಂದು 108 ಬಾರಿ ನೀವು ಮಂತ್ರವನ್ನು ಪಠನೆ ಮಾಡಿ ಅದನ್ನು ಪ್ರತಿ 5 ಅಮಾವಾಸ್ಯೆ ನೀವು ಹಣೆಗೆ ಹಚ್ಕೊಂಡ್ರೆ ನಿಮಗೆ ಯಾವುದೇ ಒಂದು ರೀತಿಗಳಿಂದ ಕಂಟಕ ಬರುವುದಿಲ್ಲ. ಶತ್ರುಗಳ ಬಾಧೆಯಿಂದ ಆಗ್ಲಿ, ಹಣಕಾಸಿನ ಸಮಸ್ಯೆಗಳಿಂದ ಆಗ್ಲಿ, ಒಂದು ಆರೋಗ್ಯದ ಸಮಸ್ಯೆಗಳಿಂದ ಆಗ್ಲಿ, ಸಂಪೂರ್ಣವಾಗಿ ನಿಮಗೆ ಇರ್ತಕ್ಕಂಥ ಮದುವೆ ವಿಚಾರದಲ್ಲಿ ಅಂದಾಗ ಏನೇ ಒಂದು ತೊಂದರೆಗಳಿದ್ರು ಕೂಡ, ಏನೇ ಒಂದು ಕಾಟಗಳಿದ್ರು ಕೂಡ ಖಂಡಿತವಾಗೂ ನಿವಾರಣೆ ಆಗುತ್ತೆ. ಈ ಒಂದು ಸಣ್ಣದಾದ ಸರಳವಾದ ತಂತ್ರ ಮಾಡಿ ವೀಕ್ಷಕರೇ ಖಂಡಿತ ಒಳ್ಳೇದಾಗುತ್ತೆ ನಿಮಗೆ.
ನಮಸ್ಕಾರ ವೀಕ್ಷಕರೇ.